ಹಾಯ್ ಎವ್ರಿವನ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಘಮ ಘಮ ಅಂತ ಅಂತಿದೆ. ಸೊ ಏನಪ್ಪ ಅಂದರೆ ಇದು ಟೊಮೊಟೊ ಹಾಕಿ ಲೈಟಾಗಿ ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಮಾಡಿ ಹಾಕಿ ಗೊಜ್ಜು ಮಾಡಿದ್ದೀನಿ. ಹೆಂಗಿದೆ ಅಂದರೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟು ರುಚಿ ಇತ್ತು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹೊಸದಾಗಿ ಏನೋ ಒಂದು ನಾನೇ ಮಾಡ್ತಿದ್ದೀನಿ, ಬಟ್ ಅದೆಲ್ಲ ಸಖತ್ತಾಗಿ ಬರ್ತಿದೆ. ಆಲ್ಮೋಸ್ಟ್ ಬೆಂಡೆಕಾಯಿ ಗೊಜ್ಜು ಮಾಡೋ ಥರನೇ ಮಾಡೋದು, ಎಕ್ಸ್ಟ್ರಾ ಏನೂ ಇಲ್ಲ. ಒಂದು ಸ್ವಲ್ಪ ಏನೋ ಒಂದಷ್ಟು ಎಕ್ಸ್ಟ್ರಾ ಹಾಕಬೇಕು, ಏನು ಅಂತ ಹೇಳ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಸಣ್ಣದಾಗಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಬೇಡ ನನಗೆ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ಒಂದು ಬೆಂಡೆಕಾಯಲ್ಲಿ 3 ಪೀಸ್ ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಫ್ರೈ ಮಾಡೋಕ್ಕೆ ಬೇಗ ಆಗುತ್ತೆ, ಈಸಿ ಆಗುತ್ತೆ ಅಂತೇಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಏನು ಬಂಕ ಇರುತ್ತಲ್ಲ ಅದೆಲ್ಲ ಹೋಗೋ ಥರ. ಹಾಗೆ ಈ ಫ್ರೈಗೆ ಏನು ಬೇಕು ಅಂದರೆ ನಾನಿಲ್ಲಿ ದಪ್ಪ ಸೈಜಿದು 1.5 ಈರುಳ್ಳಿ ತೊಗೊಂಡಿದ್ದೀನಿ. ಬಿಕಾಸ್ ಬೆಳಗ್ಗೆ ಮಾಡಿದ ಅರ್ಧ ಈರುಳ್ಳಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ 95% ನನ್ನ ಅಡುಗೆಗಳಿಗೆ ಒಂದು ಸ್ವಲ್ಪ ಚಿಲ್ಲಿ ಯೂಸ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತೀನಿ. ಇಲ್ಲ ಬರೀ ಚಿಲ್ಲಿ ಪೌಡರ್ನೇ ಹಾಕೋದು, ಬರೀ ಚಿಲ್ಲಿನೇ ಹಾಕೋದು, ಈ ಥರ ಮಾಡಲ್ಲ. ಈ ಥರ ಏನಕ್ಕೆ ಮಾಡ್ತೀನಿ ಅಂದರೆ ನಾನು ಮಾಡಿದ ಚಿತ್ರಾನ್ನಕ್ಕೆ ಬರೀ ಚಿಲ್ಲಿ ಹಾಕ್ತೀನಿ, ಪೌಡರ್ ಹಾಕೋದಕ್ಕಾಗಲ್ಲ. ಸೊ ಅದನ್ನ ಬಿಟ್ಟರೆ ಇನ್ನು ಆಲ್ಮೋಸ್ಟ್ 2 ಮಿಕ್ಸ್ ಮಾಡ್ತೀನಿ. ಸೊ ನಾನು ಚಿಲ್ಲಿ ಪೌಡರ್ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಕಡಿಮೆ ಚಿಲ್ಲಿ ತೊಗೊಂಡಿದ್ದೀನಿ, ಬಟ್ ಇದು ಅಷ್ಟು ಸ್ಪೈಸಿ ಇಲ್ಲ. ಸೊ ಅದಕ್ಕೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಫುಲ್ ಒಂದು ಗಡ್ಡೆ ಬರುತ್ತಲ್ಲ, ಸೊ ಆ ಗಡ್ಡೆನ ಬಿಡಿಸ್ಕೊಂಡು ಸಿಪ್ಪೆ ಬಿಡಿಸ್ಬೇಡಿ. ಸಿಪ್ಪೆ ಬಿಡಿಸಿದ್ರೆ ಜಜ್ಜಿ ಮಾಡಿಕೊಂಡು ಇಷ್ಟನ್ನು ಹಚ್ಚಿಟ್ಕೊಂಡಿರಿ. ಸೊ ಈಗ ಒಂದು ಬಾಣಲಿನ ಇಡಿ. ಏನು ಯಾವಾಗ ನೋಡ್ರು ಇದೇ ಬಾಣಲಿ ಇಡ್ತಾಳೆ ಅಂತ ಅನ್ಕೊಂಬೇಡಿ. ಇದು ನನ್ನ ಫೇವ್ರೇಟ್ ಬಾಣಲಿ. ಈ ಥರದ್ದು ಇನ್ನೂ 3-4 ಇದೆ, ತುಂಬ ಚೆನ್ನಾಗಿದೆ. ಬಟ್ ನನಗೆ ಅದೆಲ್ಲ ಏನು ಇಷ್ಟ ಆಗ್ತಿಲ್ಲ, ಬಟ್ ಇದೇ ಇಷ್ಟ ಆಗಿದೆ. ಬಿಕಾಸ್ ಯಾಕಂದ್ರೆ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅಗಲ ಇದೆ, ಮತ್ತು ಏನೇ ತಳ ಅಂಟಿದ್ರು ಕೂಡ ಸುಮ್ಮನೆ ಉಜ್ಜಿದ್ರೆ ಸಾಕು, ತುಂಬ ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಯಾವಾಗಲೂ ಇದನ್ನೇ ಏನಾದರೂ ಇದ್ದರೂ ಕೂಡ ಒಂದು ಬೌಲಲ್ಲಿ ಅದನ್ನು ಶಿಫ್ಟ್ ಮಾಡಿ ಇದನ್ನೇ ಕ್ಲೀನ್ ಮಾಡ್ಕೊಂಡು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಸಾಸಿವೆ ಹಾಕ್ಕೊಂಡು ಇವಾಗೇನು ಕರಿಬೇವು ಇದೆಲ್ಲ, ಕರಿಬೇವನ್ನ ಕೂಡ ಹಾಕ್ಕೊಂಡು ಅದ್ರ ಹಂಗೆ ನೀವು ಬೆಳ್ಳುಳ್ಳಿನ ಏನು ಹಚ್ಚಿಟ್ಕೊಂಡಿದ್ರಿ ಬೆಳ್ಳುಳ್ಳಿನ ಹಾಕಿ. ಬೆಳ್ಳುಳ್ಳಿ ಆ್ಯಕ್ಚುಲಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾನಿಲ್ಲಿ ಕಡಿಮೆ ಹಾಕಿದ್ದೀನಿ. ಬಿಕಾಸ್ ನನ್ನ ದೊಡ್ಡ ಮಗನಿಗೆ ಬೆಳ್ಳುಳ್ಳಿ ಸಿಕ್ಕಿದ್ರೆ ಒಂಥರ ಮಾಡ್ಕೊಳ್ತಾನೆ, ಟೇಸ್ಟು ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಬಟ್ ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ. ಬಟ್ ಅವ್ನು ಸ್ವಲ್ಪ ತಿನ್ನೋದ್ರಲ್ಲಿ ಅದು ಇದು ಅಂತ ಹೆಸರಿಡೋದು ಜಾಸ್ತಿ. ಸೊ ಅದಕ್ಕೆ ನಾನಿಲ್ಲಿ ಅವನಿಗೋಸ್ಕರ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಬಟ್ ನೀವು ತುಂಬ ಒಂದು ಗಡ್ಡೆ ಬರುತ್ತಲ್ಲ ಫುಲ್, ಅದನ್ನೆಲ್ಲ ಫುಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿನ ಎಲ್ಲ ಹಾಕ್ಕೊಂಡು ಒಂದು 50% ಈರುಳ್ಳಿ ಕುಕ್ ಆಗಿದ್ದಾಗ ಟೊಮೊಟೊನ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕುಕ್ ಆದಾಗ ಗೊತ್ತಾಗುತ್ತಲ್ಲ. ಸೊ ಆಗ ಏನು ಮೆಣಸಿನ್ಕಾಯಿನ ತೊಗೊಂಡಿದ್ದೀರಾ, ಮೆಣಸಿನಕಾಯಿನೂ ಕೂಡ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಒಂದು 75% ಎಲ್ಲ ಓಕೆ ಕುಕ್ ಆಗಿದೆ ಅಂದಾಗ ಏನು ಬೆಂಡೆಕಾಯಿನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ರಿ, ಸೊ ಆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಂಕ ಇರುತ್ತಲ್ಲ ಅದು ಹೋಗೋ ಥರ ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀರ. ಸೊ ಇದ್ರಲ್ಲಿ ಹಾಕಿದಾಗ ಏನು ಆ ಥರ ಏನೂ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ನಿಧಾನವಾಗಿ ಫ್ರೈ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಹಾಗೆ ಬಿಡಿ. ಸೊ ಹಾಗೆ ಬಿಟ್ಟಾಗ ಚೆನ್ನಾಗಿ ಕುಕ್ ಆಗುತ್ತೆ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ. ಲೋ ಫ್ಲೇಮು ಇಲ್ಲ, ಹೈ ಫ್ಲೇಮ್ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಓಲ್ ಕುಕ್ನ ಮಾಡ್ತೀನಿ. ಲಾಸ್ಟಲ್ಲಿ ಮಾತ್ರ ಲೋ ಫ್ಲೇಮಲ್ಲಿಟ್ಟು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಕುದೀಲಿ ಅಂತ ಬಿಡ್ತೀನಿ. ಅಷ್ಟು ಬಿಟ್ಟರೆ ಇವಾಗೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಸೊ ನೀವು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಟ್ರೈ ಮಾಡ್ಬೋದು. ಸೊ ನಾನಿಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಲ್ಲ, ಸೊ ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೇಯಲಿ ಚೆನ್ನಾಗಿ ಅಂತ. ಬಟ್ ನಾನು ಲಾಸ್ಟಲ್ಲೇ ಹಾಕೋಣ ಅಂತ ನಾನೇನು ಹಾಕೋದಕ್ಕೆ ಹೋಗಿಲ್ಲ. ಸೊ ಈಗ ಇಷ್ಟು ಮಾತ್ರ ಕುಕ್ ಆಗಿತ್ತಲ್ಲ, ಸೊ ನೋಡಬೇಕು ಎಷ್ಟು ಮಾತ್ರ ಬೆಂದಿದೆ ಏನು ಎತ್ತ ಅಂತೆಲ್ಲ ನೋಡಿ ಆಮೇಲೆ ಒಂದು ಇದಕ್ಕೆ ಬರೋಣ. ಸೊ ಆಲ್ಮೋಸ್ಟ್ ಆಗಿದೆ. ಸೊ ಈಗ ಏನು ಬೇಕು, ನೀರನ್ನ ಹಾಕಬೇಕಾಗತ್ತೆ. ಸೊ ನೀರನ್ನ ಹಾಕಿದಾಗ ಆಲ್ಮೋಸ್ಟ್ ಕುಕ್ ಆಗಿಬಿಡುತ್ತೆ. ನೀರು ಹಾಕಿ ನೀರು ಏನು ಕುದಿಯುತ್ತೆ ಅದಕ್ಕೆ ಆಲ್ಮೋಸ್ಟ್ ಕುಕ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ಫುಲ್ಲು ನಮಗೆ ಗೊಜ್ಜು ಬೇಕು ಚಪಾತಿಗೆ ಆ ಥರ ಅಂತಂದರೆ ನಾನು ಮೊದಲೇ ಹೇಳ್ತೀನಿ, ಚಪಾತಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು. ಮುದ್ದೆಗೆ ರೈಸಿಗೆ ಮಾತ್ರ ಸಖತ್ತಾಗಿರುತ್ತೆ. ಚಪಾತಿಗೆ ನಾನೇ ಹೇಳ್ತೀನಿ ಚೆನ್ನಾಗಿರಲ್ಲ. ಇಲ್ಲ ನಿಮ್ಗೆ ಒಬ್ಬೊಬ್ರಿಗೆ ಅದು ಟೇಸ್ಟ್ ಇಷ್ಟ ಆಗ್ಬೋದೇನೋ, ಬಟ್ ನನಗೆ ಅದು ಚೆನ್ನಾಗಿ ಅನಿಸಲ್ಲ. ಬಟ್ ಮುದ್ದೆಗೆ ಮಾತ್ರ
ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಬೇಕಾದ್ರೆ ಹೇಳ್ತೀನಿ. ಸೊ ಈ ಥರ ನನಗೆ ನಮ್ಮ ಮನೇಲಿ 5 ಜನ ಇದ್ದೀವಿ, 5 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು, ಯಾಕಂದರೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕಿದಾಗ ಸ್ಪೈಸಸ್ ಕೂಡ ಹಾಕಿದಾಗ ಕುದ್ದು ಒಂದು ಸ್ವಲ್ಪ ಗ್ರೇವಿ ಥರ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 1/2 ಸ್ಪೂನಷ್ಟು ಹಲ್ದಿ ಪೌಡರ್, ಹಾಗೆ ಒಂದು ಫುಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾವೇನೇ ಮಾಡಿದರೂ ಕೂಡ ಹಲ್ದಿ ಪೌಡರ್ ಒಂದು ಬಿಟ್ಟು ಸಾಂಬಾರು ಪೌಡರ್, ಚಿಲ್ಲಿ ಪೌಡರ್ ಮತ್ತು ರಸಮ್ ಪೌಡರ್ ಆಗಿರ್ಬೋದು, ಧನಿಯಾ ಪೌಡರ್ ಎಲ್ಲ ಹೋಮ್ ಮೇಡ್ ಮನೆಯಲ್ಲೇ ಮಾಡೋದು. ಸೊ ಅರಿಶಿನ ಪುಡಿ ಮಾತ್ರ ಮಾಡಲ್ಲ, ಹೊರಗಡೆ ತೊಗೊಂಡು ಬರ್ತೀವಿ. ಸೊ ಇದೇನು ಸ್ಪೈಸಸ್ ಹಾಕಿದ್ದೀವಿ, ಇಲ್ಲಿ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಚಿಲ್ಲೀಸ್ ಕಡಿಮೆ ಹಾಕಿದ್ದೆ, ಖಾರ ಕೂಡ ಕಡಿಮೆ ಇರೋದ್ರಿಂದ ನಾನು ಲಾಸ್ಟಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಹೆಂಗೆ ಕಾಣ್ತಿದೆ ಅಂತ. ನಿಮ್ಗೆ ಹೆಂಗೆ ಕಾಣ್ತಿದೆಯೋ ನನಗೆ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ನನಗೆ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿತ್ತು. ಏನು ಮನೆಯೆಲ್ಲ ಫುಲ್ ಘಮ ಘಮ ಅಂತಿತ್ತು, ಅಷ್ಟು ಚೆಂದ ಮಾಡಿದ್ದೆ. ನನಗೆ ಒಂಥರ ಸಕ್ಕತ್ತಾಯಿತು. ನಾರ್ಮಲ್ಲಾಗಿ ನಾನು ಬೇರೆ ಥರ ಮಾಡ್ತೀನಿ, ಅಮ್ಮ ಹೇಳ್ಕೊಟ್ಟಿರೋದು, ಬಟ್ ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನನಗೆ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು, ಸಕ್ಕತ್ತಾಗಿ ಬಂದಿತ್ತು. ಏನೂ ಇಲ್ಲ, ಇಲ್ಲಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಬೇಕು. ನಾರ್ಮಲ್ ಬೆಂಡೆಕಾಯಿ ಗೊಜ್ಜು ಹೆಂಗಿರುತ್ತೆ ಅಂತ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಏನು ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಹಾಗೇನು ಬೆಳ್ಳುಳ್ಳಿ ಗಡ್ಡೆನ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಹಾಕಿದ ಮೇಲೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಕುಕ್ ಆಗಿದೆ, ನೋಡ್ತಿರ್ಬೋದು ಯಾವ ಥರ ಕುಕ್ ಆಗಿದೆ ಅಂತೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮೇ ಬಿ ಸ್ಕಿಪ್ ಆಗಿಬಿಟ್ಟಿದ್ದೀವಿ, ನನಗೆ ಗೊತ್ತಾಗ್ತಾಯಿಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ, ಹಾಕ್ಕೊಳ್ಳಿ. ಸೊ ಈ ಥರ ಎಲ್ಲ ನೋಡಿ ಕುದೀತಾ ಇದೆ. ಎಷ್ಟು ನೀರು ಹಾಕಿದೆ ನೀವೇ ಗಮನಿಸ್ಬೋದು ಇವಾಗ ಈಗ ಎಷ್ಟು ನೀರಿದೆ ಅಂತ. ಸೊ ನಾನಿಲ್ಲಿ ಚಕ್ಕೆ ಲವಂಗದ ಪೌಡರ್ನ ಹಾಕ್ತಾಯಿದ್ದೀನಿ, ನೋಡ್ತಿರ್ಬೋದು. ಲಾಸ್ಟಿಗೆ ನಿಮಗೆ ಏನೇ ತಿನ್ನಬೇಕಂದ್ರೆ ಬೆಳ್ಳುಳ್ಳಿ ಕೂಡ ತುಂಬ ಟೇಸ್ಟಿಯಾಗಿರೋದು ತಿನ್ನೋದಕ್ಕೆ. ನಂಗೆ ಬೆಳ್ಳುಳ್ಳಿ ಅಂದರೆ ಇಷ್ಟ ಆಗೋಲ್ಲ. ಬೆಳ್ಳುಳ್ಳಿ ನಂಗೆ ಇಷ್ಟ ಆಗೋದು ಎರಡರಲ್ಲಿ, ಒಂದು ಟೊಮೊಟೊ ಗೊಜ್ಜು, ಒಂದು ಇದರಲ್ಲಿ ಸಖತ್ತಾಗಿರುತ್ತೆ ಬೆಳ್ಳುಳ್ಳಿ. ಅದಕ್ಕೆ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಅದೇ ಒಂದು ಫ್ಲೇವರ್ ಬರುತ್ತೆ. ಇದಕ್ಕೆ ಫ್ಲೇವರ್ ಕೊಡೋ, ಈ ಒಂದು ಬೆಂಡೆಕಾಯಿ ಗೊಜ್ಜಿಗೆ ಫ್ಲೇವರ್ ಕೊಡೋದೇ ಈ ಚಕ್ಕೆ ಲವಂಗದ ಪುಡಿ ಹಾಗೆ ಬೆಳ್ಳುಳ್ಳಿ. ಸೊ ಅದಕ್ಕೆ ನಾನು ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಆಮೇಲೆ ತುಂಬ ಜಾಸ್ತಿ ಹಾಕ್ಕೊಂಡು ಮತ್ತೆ ಗೊಜ್ಜಿಗೆ ಕೆಟ್ಟೋದ್ರೆ ಅದು ನನ್ನ ಮೇಲೆ ಹಾಕ್ಬೇಡಿ ನೀವು ಪ್ಲೀಸ್, ನೋಡ್ಕೊಂಡು ಹಾಕಿ. ಸೊ ಈ ಥರ ಆಗಿದೆ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸ್ನ ಹಂಗೆ ಕುದಿಯೋದಕ್ಕೆ ಬಿಡೋಣ, ಓಕೆನಾ. ಸೊ ಓಕೆ, ಈಗ 5 ಮಿನಿಟ್ಸ್ ಆಗಿದೆ. ಹೆಂಗಿದೆ ನೋಡಿ, ಹೆಂಗೆ ಬೇಯ್ತಿದೆ ಅಂದರೆ ಕೊತ ಅಂತ ಕುದೀತಾ ಇದೆ ಅಂತ ನೀವು ಹೇಳ್ಬೋದು. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಮೆಣಸಿನ್ಕಾಯಿ ಎಲ್ಲ ರೆಡ್ ಆಗಿ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಿದೆ. ಬೆಳ್ಳುಳ್ಳಿ ನೋಡಿ ಯಾವ ಥರ ಕಾಣಿಸ್ತಿದೆ. ನಾನು ಕಡಿಮೆ ಹಾಕಿನೇ ಇಷ್ಟು ರುಚಿಯಾಗಿ ಬಂತು. ಇನ್ನು ಸ್ವಲ್ಪ ಇನ್ನೊಂದು 5-6 ಎಲೆ ಜಾಸ್ತಿ ಹಾಕಿದ್ರೆ ಸಕ್ಕತ್ತಾಗಿ ಬಂದಿತ್ತು. ಸೊ ಫೇವ್ರೇಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ನೀವೆಲ್ಲೂ ಟ್ರೈ ಮಾಡಬೇಕು. ಪ್ಲೀಸ್ ಟ್ರೈ ಮಾಡಿ ನೋಡಿ ಒಂದ್ಸರಿ, ಸಕ್ಕತ್ತಾಗಿ ಬರುತ್ತೆ. ನಿಮ್ಮ ಒಂದು ಫೇವ್ರೇಟ್ ಫುಡ್ ಲಿಸ್ಟಲ್ಲಿ ಇದು ಕೂಡ ಒಂದು ಸೇರಿಕೊಳ್ಳುತ್ತೆ. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೇವಿ ಬಂದಿದೆ ಅಂತ. ಮುದ್ದೆಗೆ, ರೈಸಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ, ಚಪಾತಿಗೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಟ್ರೈ ಮಾಡಬೇಡಿ. ಅಂದರೆ ನನ್ನ ಟೇಸ್ಟ್ ಪ್ರಕಾರ ಚೆನ್ನಾಗಿರಲ್ಲ, ಒಬ್ಬೊಬ್ರಿಗೆ ಒಂದೇನು ಟೇಸ್ಟ್ ಇರುತ್ತೆ ಗೊತ್ತಿಲ್ಲ. ಸೊ ಫೈನಲಿ ನಮ್ಮದು ಏನು ಬೆಂಡೆಕಾಯಿ ಗೊಜ್ಜಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.